ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನದ ನಂತರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಆಲ್ರೆಡಿ ನನ್ನ ಡೆಲಿವರಿ ಕೂಡ ಆಗಿ ನನ್ನ ಮಗುವಿನ ತೊಟ್ಟಿಲ್ ಶಾಸ್ತ್ರದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ತುಂಬ ಡಿಲೇ ಆಯಿತು, ಅಂದರೆ ನನಗೆ ಆ ಮಿಡಲ್ ಟೈಮಲ್ಲಿ ನನಗೆ ಆಗಲೇ ಇಲ್ಲ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ. ಆ್ಯಂಡ್ ಈಗ ಸ್ವಲ್ಪ ಟೈಮ್ ತಗೊಂಡು ರೆಸ್ಟ್ ಮಾಡಿ ಈಗ ನಾನು ನನ್ನ ಮಗುವಿನ ನೇಮಿಂಗ್ ಸೆರೆಮನಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ದಾನ ಪಿದರ್ದಿನಿ ಅಂದ ಇದು ನನ್ನ ಗಂಡನ ಮನೆಯ ಕಡೆಯಿಂದ ಬೆಳಗ್ಗೆ ಬಂದಿದ್ದರು. ಅಂದರೆ ನಮ್ಮದು ಶಾಸ್ತ್ರ ಇರುತ್ತೆ ಸ್ವಲ್ಪ ಬೇಗನೆ, ಅಂದರೆ ಟೈಮಿಂಗ್ ಕೊಟ್ಟಿರ್ತಾರೆ. ಆ ಟೈಮಿಂಗ್ ಒಳಗೆ ನಮ್ಮ ಮಗುವಿನ ನಾಮಕರಣ ಮುಗಿದಿರಬೇಕು. ಹಾಗಾಗಿ ಅವರು ಸ್ವಲ್ಪ ಬೇಗನೆ ಬಂದಿದ್ದರು. ಈಗ ನೋಡ್ಬೋದು, ಇದು ನಮ್ಮ ದಕ್ಷಿಣ ಕನ್ನಡ ಸೈಡ್, ಮ್ಯಾಂಗ್ಳೂರ್ ಸೈಡ್ ನಮಗೆ ಹೀಗೆ ಶಾಸ್ತ್ರ ಇರುತ್ತೆ. ಅಂದರೆ ನಮ್ಮ ಸೈಡ್ ಒಂದು ಬೇರೆ ಇರುತ್ತೆ, ಬ್ಯಾಂಗ್ಳೂರ್ ಸೈಡ್ ಆ ಥರ ಒಂದೊಂದು ಕಡೆ ಒಂದೊಂದು ಶಾಸ್ತ್ರ. ಇದು ನನ್ನ ಅಜ್ಜಿ ಮತ್ತು ನನ್ನ ಗಂಡನ ದೊಡ್ಡಮ್ಮ. ನಮ್ಮ ಮಗುವಿಗೆ ನಾವು ತಶ್ಯ ಅಂತ ಹೆಸರಿಟ್ಟಿದ್ವಿ. ಈ ಹೆಸರು ನಾವು ಅಂದರೆ ನನ್ನ ಮಗಳು ಹುಟ್ಟಿದ್ದು ಶುಕ್ರವಾರ. ಸೊ ಹಾಗಾಗಿ ನಾನು ಸ್ವಲ್ಪ ಲಕ್ಷ್ಮೀ ದೇವರನ್ನು ಜಾಸ್ತಿ ನಂಬ್ತೇನೆ. ಹಾಗಾಗಿ ನನಗೆ ಒಂದು ಲಕ್ಷ್ಮೀ ದೇವರ ಹೆಸರು, ಅಂದರೆ ಅವರ ಹೆಸರು ಅಂಡರ್ ಏನು ಬರುತ್ತೆ ಆ ಥರ ಇಡಬೇಕಂತ ತುಂಬ ಆಸೆ ಇತ್ತು. ಹಾಗಾಗಿ ಸ್ವಲ್ಪ ಸರ್ಚ್ ಮಾಡಿ, ಗೂಗಲಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಸರ್ಚ್ ಮಾಡಿ ನನಗೆ ಸಿಕ್ಕಿದ್ದು ತಶ್ಯ ಅಂತ. ಅಂದರೆ ಸಾಂಸ್ಕೃತಲ್ಲಿ ಲಕ್ಷ್ಮಿ ಗಾಡೆಸ್ ನೇಮ್ ಇನ್ನೊಂದು ಹೆಸರು ತಶ್ಯ ಅಂತ ಬರುತ್ತೆ. ಸೊ ಹಾಗಾಗಿ ತಶ್ಯ ಅಂತ ಮೀನಿಂಗ್ ಬರುತ್ತೆ. ನನಗೆ ನನ್ನ ಡೆಲಿವರಿ ವೀಡಿಯೋಸ್ ಆಗಿರ್ಬೋದು ಅಥವಾ ಡೆಲಿವರಿ ಆದಮೇಲೆ ನನಗೆ ತುಂಬ ಆಸೆ ಇತ್ತು ಎಲ್ಲ ಹಾಕಬೇಕಂತ ಯೂಟ್ಯೂಬಲ್ಲಿ. ಆದರೆ ಏನು ನನಗೆ ಟೈಮ್ ಎಲ್ಲ ಸೆಟ್ ಆಗಲಿಲ್ಲ. ಆ್ಯಂಡ್ ವೀಡಿಯೋಸ್ ಕೂಡ ಮಾಡೋಕ್ಕೆ ನನಗೆ ಆಗಲಿಲ್ಲ. ಅಂದರೆ ನನಗೆ ಆದದ್ದು ಸೆಕ್ಷನ್, ಅಂದರೆ ಸಿಸರಿನ್. ಸೊ ಹಾಗಾಗಿ ನನಗೆ ಬೆಡ್ ರೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ನನ್ನ ಮಗು ಜೊತೆಯೂ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಮೈಂಡಲ್ಲಿತ್ತು. ಹಾಗಾಗಿ ನನಗೆ ವೀಡಿಯೋಸ್ ಮಾಡೋದಾಗಲಿ ಅಥವಾ ಎಡಿಟಿಂಗ್ ಅದಕ್ಕೆಲ್ಲ ಟೈಮೇ ಸಿಗಲಿಲ್ಲ. ಈಗ ನನ್ನ ಮಗುವಿಗೆ 2 months ಕಂಪ್ಲೀಟ್ ಆಯಿತು. ಸೊ ಇನ್ನು ಮುಂದೆ ನನಗೆ ಸ್ವಲ್ಪ ಟೈಮ್ ಮಾಡಿಕೊಂಡು ನಾನು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನೊಂದು 2-3 ವೀಡಿಯೋಸ್ ಆಲ್ರೆಡಿ ಇದೆ ನನ್ನ ಹತ್ರ. ಸೊ ಅದನ್ನು ಟೈಮ್ ತಗೊಂಡು ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನು ನನ್ನ ಮಗುವಿಗೆ ನಮ್ಮ ಕಡೆಯಿಂದ ಆಗಿರ್ಬೋದು ಅಥವಾ ನಮ್ಮ ರಿಲೇಟಿವ್ಸ್ ಕಡೆಯಿಂದ ಏನೆಲ್ಲ ಗೋಲ್ಡ್ ಗಿಫ್ಟ್ ಬಂದಿದೆ ಅಥವಾ ಏನೆಲ್ಲ ಗಿಫ್ಟ್ಸ್ ಬಂದಿದೆ ಅದನ್ನೆಲ್ಲ ಇಲ್ಲಿ ಚಿಕ್ಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೈಮ್ ಸಿಕ್ಕರೆ ಐ ಆಮ್ ಶ್ಯೂರ್ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ.
ಮಗುವಿನ ನಾಮಕರಣಕ್ಕೆ ನಾವೇನೆಲ್ಲ ಐಟಮ್ಸ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಆ್ಯಂಡ್ ಈ ಕ್ಯಾಟ್ರಿಂಗ್ ಬಂದು ನಮ್ಮ ಫ್ಯಾಮಿಲಿ ಅವ್ರದ್ದೇ, ಅಂದರೆ ನನ್ನ ಮದುವೆಗೆ ಆಗಿರ್ಬೋದು ಅಥವಾ ನಮ್ಮ ಏನೇ ಫಂಕ್ಷನ್ ಆಗಿರ್ಬೋದು, ನಾವು ಇವರದ್ದೇ ಕ್ಯಾಟ್ರಿಂಗ್ ಹೆಸರು ಬಂದುಬಿಟ್ಟು ಕಾಂತೇಶ್ವರಿ ಕ್ಯಾಟ್ರರ್ಸ್ ತಡಂಬೈಲ್ ಬಂದು. ಸೊ ನಾರ್ಮಲಿ ನಮ್ಮ ಮ್ಯಾಂಗ್ಳೂರ್ಸವ್ರಿಗೆ ಗೊತ್ತಿರ್ಬೋದು, ತುಂಬ ವರ್ಷಗಳಿಂದ ಇದೆ. ಇದು ನನ್ನ ಅಪ್ಪನ ಸೈಡ್ ಫ್ಯಾಮಿಲಿಯಿಂದ ಬೀಳುತ್ತೆ. ಸೊ ಫುಡ್ ಅಂತೂ ಹೇಳೋದು ಬೇಡ, ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಎಲ್ಲ ಡಿಶಸ್ ಆಗಿರ್ಬೋದು ನಮ್ಮ ಮ್ಯಾಂಗ್ಳೂರ್ ಅಥೆಂಟಿಕ್ ಆಗಿ, ಆ್ಯಂಡ್ ಪ್ಲಸ್ ಚೈನೀಸ್ ಏನೇ ಆಗಿರ್ಬೋದು ಎಲ್ಲ ತರಹದ ಫುಡ್ ಐಟಮ್ಸ್ ಅವ್ರ ಹತ್ರ ಇದೆ. ನಾಮಕರಣ ಆದದ್ದು ನಮ್ಮ ಮನೆಯಲ್ಲಿ, ಅಂದರೆ ಅಮ್ಮನ ಸೈಡ್ ಮನೆಯಿಂದ ನಾಮಕರಣ ಮಾಡೋದು. ಎಲ್ಲರೂ ಬಂದಿದ್ದರು, ರಿಲೇಟಿವ್ಸ್ ಎಲ್ಲ, ತುಂಬ ಖುಷಿ ಆಯಿತು. ಹಾಗೆ ಎಲ್ಲರೂ ನನ್ನ ಮಗುವಿಗೆ ಬ್ಲೆಸ್ ಮಾಡಿ ಹೋದರು. ಆ್ಯಂಡ್ ನನ್ನ ಮೊಬೈಲಲ್ಲಿ ಇದ್ದಷ್ಟು ವೀಡಿಯೋ ಕ್ಲಿಪ್ಸನ್ನೆಲ್ಲ ನಾನು ಇದರಲ್ಲಿ ಆ್ಯಡ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಹೀಗೆ ಇನ್ನೂ ಆದಷ್ಟು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಹೀಗೆ ನಿಮ್ಮ ಸಪೋರ್ಟ್ ನನಗೆ ಇರಬೇಕು. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ನಾನು ಕಮ್ಬ್ಯಾಕ್ ಮಾಡ್ತೇನೆ. ಇನ್ನು ಆದಷ್ಟು 1, 2, 3 ದಿವಸಕ್ಕೊಮ್ಮೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.